ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ಅಸ್. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ ಅನ್ಕೋತೀನಿ. ಏನಪ್ಪ ಅಂತಂದ್ರೆ ಮಡಿಕೇರಿ ಒಳಗಿರ್ತೀವಿ ನಾವು. ಮಡಿಕೇರಿ ವೆದರ್ ಹೆಂಗಿರುತ್ತಪ್ಪ ಅಂತಂದ್ರೆ ಎಲ್ರಿಗೂ ಗೊತ್ತಿದ್ದಿದ್ದೆ ಅಲ್ಲ. ಭಾಳ ಕೋಲ್ಡ್ ಇರುತ್ತೆ, ಆರಾಮಿರ್ಬೋದು, ಟೂರಿಸ್ಟ್ ಪ್ಲೇಸು ಅಂಥೇಳಿ. ಪ್ರೆಸೆಂಟ್ ಇವಾಗ ಬಿಸಿಲು, ಇಷ್ಟು ಬಿಸಿಲಿಪ್ಪ ಅಂತಂದ್ರೆ ಸೇಮ್ ಫೀಲ್. ಯಾವ ಫೀಲ್ಪ ಅಂತಂದ್ರೆ ಬಿಜಾಪುರ ಥರನೇ ಫೀಲ್ ಆಗತ್ತಿತ್ತು. ನಾನೇನು ಮಡಿಕೇರಿ ಒಳಗದಿನ ಬಿಜಾಪುರದಾಗದೀನಿ ಅಂತ ಅನಿಸ್ಬಿಟ್ಟದೆ. ಸ್ವಲ್ಪ ಬಜಾರ್ಗೆ ಹೋಗೋದೈತ್ರಿ. ಬಜಾರ್ಗೆ ಹೋಗಿ ಸ್ವಲ್ಪ ಕಾಯಿಪಲ್ಲೆ ತೊಗೊಂಬರೋದೈತಿ. ಮತ್ತೆ ಸಿಗ್ತೀನಿ, ಬಾಯ್. ಬಜಾರ್ಲಿಂದ ಬರೋ ಹೊತ್ತಿಗೆ ಒಂದು ಹಣ್ಣು ಕಾಣ್ತ್ರಿ, ಐಸ್ ಆ್ಯಪಲ್ ಅಂಥೇಳಿ. ತಿಂದಿದ್ದು ಫಸ್ಟ್ ನಾನು ಇಲ್ಲೇ, ಬಟ್ ಕೊಬ್ಬರಿ ಥರನೇ ಇರುತ್ತೆ, ಟೇಸ್ಟ್ ಇರುತ್ತೆ. ಆಮೇಲೆ ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ತು. ಐಸ್ ಕ್ರೀಮ್ ತೊಗೊಂಡ್ಬಂದು ಮನೆಗೆ ಬಂದು ತಿನ್ಬೇಕಂತ ಮತ್ತು ಮುಂಜಾನೆ ಗುಡಿಗೆ ಹೋಗಿ ಬಂದು ನೋಡಿದ್ರೆ ಹೊರಗೆ ವೆದರು ಫಾಗ್ ಎಷ್ಟು ಬಿದ್ದೈತಪ್ಪ ಅಂತಂದ್ರೆ ನೋಡಬಾರ್ದು. ಅಷ್ಟು ಅದು ಏನು ರೋಡೇ ಕಾಣಿಸಂಗಿಲ್ಲ, ಅಷ್ಟು ಫಾಗ್ ನಮ್ಮ ಮನೆ ಹಿಂದೆ. ಅದಾದಮೇಲೆ ಮುಂಜಾನೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ರೀ. ರವೆ ದೋಸೆ ಮಾಡ್ಬೇಕಂತ ಹೇಳಿ ವಾಪಸ್ ಬಂದು ಟೈಮ್ ಇರೋದಿಲ್ಲ ಅಂಥೇಳಿ ಎಲ್ಲ ದೋಸೆ ಹಾಕೋಣಂಥೇಳಿ ದೋಸೆ ಹಾಕಿದ್ಮೇಲೆ ಸ್ವಲ್ಪ ಗಜ್ಜರಿ ಸೌತೆಕಾಯಿ ಬೇಕಂದ್ರೆ ಹಾಕ್ಕೋಬೇಕ್ರಿ, ಇಲ್ಲಾಂದ್ರೆ ಇಲ್ಲ. ನನಗೆ ಅದು ಇಷ್ಟ ಅಂಥೇಳಿ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಶೇಂಗಾ ಚಟ್ನಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಂಥೇಳಿ, ನನಗದು ಇಷ್ಟ ಅಂಥೇಳಿ. ಈಗ ಸ್ವಲ್ಪ ರೊಟ್ಟಿ ಮಾಡ್ಬೇಕಂತ ಹೇಳಿ ಇದು ಮಾಡೀನಿ ರೀ. ಅದ್ರ ಮನೆ ಎಲ್ಲ ಅಡುಗೆ ಮನೆ ಭಾಳ ಗಲೀಜಾಗ್ಬಿಟ್ಟೈತಿ. ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋಣ ಬರ್ರಿ. ಅದಾದಮೇಲೆ ಟಮಾಟೊ, ಉಳ್ಳಾಗಡ್ಡಿ, ಬದ್ನೆಕಾಯಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಎಣ್ಗಾಯಿ ಮಾಡ್ಬೇಕಂತ ಹೇಳಿ ಟಮಾಟೊ, ಬೆಳ್ಳುಳ್ಳಿ, ಶೇಂಗಾ ಮತ್ತು ಶುಂಠಿ ಅದೆಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಹುರ್ಕೋಬೇಕು, ಹಸಿ ಬಿಸಿ ಹುರ್ಕೋಬೇಕು. ಭಾಳ ಹುರ್ಕೊಂಡ್ರೆ ಮತ್ತು ಟೇಸ್ಟ್ ಇದಾಗಲ್ಲ ಅಂಥೇಳಿ ನಾನು ಸ್ವಲ್ಪ ಹಾಗೆ ಹುರ್ಕೊಂಡು, ಅದಾದಮೇಲೆ ಸ್ವಲ್ಪ ಬದ್ನೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ರೀ. ಅದನ್ನು ಸ್ವಲ್ಪ ಉಪ್ಪೊಳಗೆ ನೆನೆ ಹಾಕಿಟ್ಟಿದ್ದೀನಿ ರೀ. ಆಮೇಲೆ ಅದನ್ನೆಲ್ಲನೂ ಫ್ರೈ ಮಾಡ್ಕೊಂಡಿದ್ನಲ್ಲ ರೀ, ಅದನ್ನೆಲ್ಲ ಮಿಕ್ಸಿ ಹೊಡ್ಕೊಂಬರೋಣ ಅಂತ ಹೇಳಿ ಎಲ್ಲ ಹಾಕಿ ತೆಗೆದು ಇಟ್ಟೇನಿ ರೀ. ಒಂದು ಕಡಾಯಿ ಕಾಯಿ ಸ್ವಲ್ಪ ಬಿಸಿ ಆಗಲಿ ಅದಕ್ಕೆ ಎಣ್ಣೆ ಹಾಕಿ ನೀರಾಗ ಹಾಕಿಟ್ಟಿರ್ತೀವಲ್ಲ ಅದು ತಗೊಂಡು ಉಪ್ಪು ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ಒಂದಿಟ್ಟು ಎಣ್ಣೆ ಹಾಕಿ ಅದರೊಳಗೆ ಬದ್ನೆಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಂಡು, ಸ್ವಲ್ಪ ಅಷ್ಟು ಭಾಳ ಜಾಸ್ತಿ ಆದ್ರೂ ಮತ್ತು ಅದು ಭಾಳ ಸಾಫ್ಟ್ ಆಗಿಬಿಡುತ್ತೆ ಅಂಥೇಳಿ ಸ್ವಲ್ಪ ಹೌದಲ್ಲ ನೋಡಿಕೊಂಡು ಆಮೇಲೆ ಹಾಗೆ ಫ್ರೈ ಮಾಡ್ಕೊಂಡು ಅದೆಷ್ಟು ಲಾಸ್ಟಿಗೆ ಒಂದು ಹದಕ್ಕೆ ಬರೋ ತನಕ ಫ್ರೈ ಮಾಡೋದು. ಅದು ಫ್ರೈ ಮಾಡತ್ತೀನಲ್ರಿ ಅದೇ ಥರ ಮಾಡಿ ಆಮೇಲೆ ಅದನ್ನು ಸ್ವಲ್ಪ ಫ್ರೈ ಆಗೋಣ ತೆಗೆದು ಒಂದು ತಾಡ್ದಾಗ ತಗೊಳಿದ್ರಿ. ತಕ್ಕೊಂಡು ಆಮೇಲೆ ಅದೇ ಕಡಾಯಿ ಒಳಗೆ ಸ್ವಲ್ಪ ಅದೆಲ್ಲ ತಗೊಳ್ತೀವಲ್ರಿ. ಅದಾದಮೇಲೆ ಅದ್ರಾಗ ಸಾಸಿವೆ, ಜೀರಿಗೆ, ಸ್ವಲ್ಪ ಉಳ್ಳಾಗಡ್ಡಿ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದ್ರಿ. ಫ್ರೈ ಮಾಡಿಕೊಂಡು ಸ್ವಲ್ಪ ಮತ್ತು ಅದು ಫುಲ್ ಫ್ರೈ ಆದರೆ ಅದನ್ನೆಲ್ಲ ಚಲೋ ಆಗ್ತಂಗಿಲ್ಲ ಅಂತೇಳಿ ಅಷ್ಟು ಫ್ರೈ ಮಾಡ್ಕೊಳ್ಳೋದ್ರಿ. ಮತ್ತು ಹಸಿ ಖುಷಿನಾಗಿರೋ ಟೇಸ್ಟ್ ಬರೋದಿಲ್ಲ. ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಆಮೇಲೆ ಏನಂತ್ರಿ ಅದು ಮಿಕ್ಸಿ ಹೊಡೆದಿರ್ತೀವಲ್ರಿ ನಾವು. ಆಮೇಲೆ ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಆಮೇಲೆ ಅದನ್ನು ಮಿಕ್ಸಿ ಮಾಡಿರ್ತೀವಲ್ರಿ ಅದಕ್ಕೆ ಹಾಕ್ಕೊಳ್ಳೋದು. ಹಾಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡೋದು. ಹಾಗೆ ಫ್ರೈ ಮಾಡ್ಕೊಂಡು ಆಮೇಲೆ ಏನೈತಿ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಅಳಿಗಾಡ್ಸೋದು. ಉಪ್ಪು ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋತನ ಅಳಿಗಾಡಿಸ್ಕೊಂಡು ಆಮೇಲೆ ಒಂಚೂರು ಆಮೇಲೆ ಏನೈತ್ರಿ ನಾವು ಎಣ್ಣೆಗೆ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅದ್ರಾಗ ಹಾಕಿ ಚೆಂದ ಕಲಸು. ಸ್ವಲ್ಪ ಚೆಂದಾಗ ಕಲಿಸಿ ಅದ್ರಾಗ ಒಂದು ಈಟು ನೀರು ಹಾಕಿ ಆಮೇಲೆ ಒಂದು 2 ನಿಮಿಷ ಹಂಗೆ ಮುಚ್ಚಿಡೋದ್ರಿ. ಅದೆಷ್ಟು ಕುದಿಯೋದ್ರಾಗ ಒಂದಿಟ್ಟು ರೊಟ್ಟಿ ಮಾಡೋಣ ಅಂಥೇಳಿ ರೊಟ್ಟಿ ಹಿಟ್ಟು ತಗೊಂಡು ಸಾಣಿಸ್ಕೊಂಡು ಅದೆಲ್ಲ ಚೆಂದಾಗ ಸಾಣಿಸ್ಬಿಟ್ಟು ಆಮೇಲೆ ಅದ್ರಾಗ ಎಲ್ಲ ಇದು ಮಾಡಿ ಒಂದಿಟ್ಟು ನೀರು ಹಾಕ್ಕೊಂಡು ಚೆಂದಾಗ ನಾದದ್ರಿ. ಅದು ಎಷ್ಟು ಚೆಂದ ನಾದ್ತೀವಿ ಅಷ್ಟು ಚೆಂದ ರೊಟ್ಟಿ ಆಗತ್ತೆ ರೀ. ರೊಟ್ಟಿ ಮಾಡ್ಕೋಬೇಕಂತ ಹೇಳಿ ನಾನೆಲ್ಲ ನಾದಾತೀನಿ. ಅಷ್ಟ್ರಾಗ ನಾದ್ದೆ.
ಅದಾದ್ಮೇಲೆ ನಾದ್ಕೊಂಡೇನಿ ರೀ. ಮತ್ತೀಗ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಚಂದಾಗ ಒಂದೊಂದು ರೊಟ್ಟಿ ಮಾಡೋತ್ತಿಗೆ ಹಿಂಗೆ ಹುಳಿ ಮಾಡ್ಕೊಳ್ಳೋದು ರೀ. ಹಿಂಗೆ ಹುಳಿ ಮಾಡಿಕೊಂಡು ಹಿಟ್ಟು ಹಾಕಬೇಕು ರೀ. ಹಿಟ್ಟು ಹಾಕ್ಲಿಕ್ಕಂದ್ರೆ ರೊಟ್ಟಿ ಆಗಲ್ಲ ರೀ. ಹಿಟ್ಟು ಹಾಕಿ ಬಡಿಬೇಕು ರೀ. ಹಿಟ್ಟು ಹಾಕಿದಟ್ಟ ರೊಟ್ಟಿ ತಿರುಗತ್ತೆ ರೀ, ಇಲ್ಲಾಂದ್ರೆ ತಿರುಗಂಗೆ ಇಲ್ಲ ರೀ. ಅದಾದಮೇಲೆ ನಾನು ಸ್ವಲ್ಪ ಹಾಗೆ ಎರಡು ಕೈಯಲ್ಲಿ ಬಡ್ಕೋತ ಬಂದೇನಿ ರೀ. ಬಡ್ಕೋತ ಬರೋಟ್ರಾಗ ಕೈ ಸ್ವಲ್ಪ ಬ್ಯಾನ್ ಆಗಕತ್ತು ರೀ. ಬ್ಯಾನ್ ಆಗೋಣ ಆಮೇಲೆ ಹಾಗೆ ಮತ್ತು ಅದನ್ನೂ ಲಟ್ಟಣಿಗೆ ಇರುತ್ತಲ್ಲ ರೀ, ಅದರಲ್ಲೇ ನಾವು ಇನ್ನೇನು ಅದರಲ್ಲೇ ಮಾಡೋದಂತ ಹೇಳಿ ಅದನ್ನು ಮಾಡಿದ್ದೀನಿ ರೀ. ಆಮೇಲೆ ಹಂಚ ಮೇಲೆ ಹಾಕಿ ಒಂದಿಟ್ಟು ನೀರು ಹಚ್ಚಿದ್ದೀನಿ ರೀ. ನೀರು ಹಚ್ಚಿ ಸ್ವಲ್ಪ ಹಾಗೆ ಇದು ಆಗ್ಬೇಕಲ್ಲ ರೀ, ಅದು ಸ್ವಲ್ಪ ಉಬ್ಬತ್ತನ ಮತ್ತು ಯಾಕೆ ಆಗಲ್ಲ ರೀ, ಎಲ್ಲ ಹಸಿ ಪಿಸಿ ಆಗ್ಬಿಡ್ತದೆ ಅಂತ ಹೇಳಿ ಸ್ವಲ್ಪ ಹಂಗೆ ಹಿಂಗೆ ಮಾಡಿ ರೊಟ್ಟಿ ಆಯ್ತು ರೀ. ರೊಟ್ಟಿ ಮಾಡಿ ಆಗೋಣ ಒಂದಿಟ್ಟು ಅನ್ನ ಮಾಡ್ಬೇಕಂತ ಹೇಳಿ 2 ಗ್ಲಾಸ್ ಅಕ್ಕಿ ಹಾಕಿ ಒಂದಿಟ್ಟು ಉಪ್ಪು ಹಾಕಿ ಮತ್ತು ಹಂಗೆ ಒಂದಿಟ್ಟು ಮೊಸರು ಮಾಡ್ಬೇಕಂತ ಹೇಳಿ ಹಸಿ ಟೊಮಾಟೊ ಚಟ್ನಿ ಮಾಡ್ಬೇಕಂತ ಹೇಳಿ ಸಣ್ಣ ಟೊಮಾಟಿ ಚೆರಿ ಟೊಮಾಟೊ ಹಸಿವಿದ್ದು ರೀ. ಅದ್ರಾಗ ಒಂದಿಟ್ಟು ಅರ್ಧ ಉಳ್ಳಾಗಡ್ಡಿ, 1 ಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ ಮತ್ತು ಒಂದಿಟ್ಟು ಶುಂಠಿ ಅದನ್ನ ಹಾಕಿ ಚೆಂದಾಗ ಹುರ್ಕೋಬೇಕ್ರಿ. ಹಸಿ ವಾಸನೆ ಹೋಗುತ್ತಾನ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಸ್ವಲ್ಪ ಅದ್ರ ಮೇಲೆ ಒಂದಿಟ್ಟು ಬಿಟ್ಟೇನಿ ರೀ. ಅದು ಸ್ವಲ್ಪ ತಣ್ಣಗಾಗಲಿ ಅಂಥೇಳಿ, ತಣ್ಣಗಾದ ತಕ್ಷಣ ಒಂದಿಟ್ಟು ತಕ್ಕೊಳ್ಳೋದು ರೀ. ಇನ್ನೇನು ಇದು ತಣ್ಣಗಾಗಲಿ ಅಂಥೇಳಿ ಒಂದಿಟ್ಟು ಮಜ್ಜಿಗೆ ಮಾಡ್ಕೋಬೇಕಂತ ಹೇಳಿ ಮಜ್ಜಿಗೆ ಮಾಡಿ ಇಟ್ಟಿದ್ನಲ್ಲ ರೀ, ಅದು ಒಂದಿಟ್ಟು ಎಣ್ಣೆ, ಸಾಸಿವೆ, ಜೀರಿಗೆ ಒಂದು ಬೊಗಣಿಗೆ, ಆಮೇಲೆ ಅದು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಕುಟ್ಟಿಟ್ಟಿದ್ದೀನಿ ರೀ, ಅದನ್ನೆಲ್ಲ ಇದು ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ಗ್ಯಾಸ್ ಆಫ್ ಮಾಡಿ ಬಿಟ್ಟೇನಿ ರೀ. ಗ್ಯಾಸ್ ಮೇಲೆ ಬಿಟ್ಟೆ. ಅದು ಮಜ್ಜಿಗೆ ಏನೈತೆ ಅದ್ರಾಗ ಒಂದಿಟ್ಟು ಹಾಕಿ ಆಲ್ರೆಡಿ ನಾನು ಅದ್ರಾಗ ಇಷ್ಟ ಆದಮೇಲೆ ಮತ್ತು ಅದನ್ನೇನು ತೆಗ್ದಿಟ್ಟಿದ್ವಲ್ಲ ರೀ ಚೆರಿ ಟೊಮಾಟೊ, ಸಣ್ಣ ಹಸಿ ಟೊಮಾಟೊ, ಅದನ್ನೆಲ್ಲ ಮಿಕ್ಸಿ ಹಾಕ್ಕೋಬೇಕಂತ ಹೇಳಿ ಅದನ್ನೆಲ್ಲ ಏನೇನು ಹುರಿದಿಟ್ಟೆ ಅದನ್ನ ಇದು ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಒಂದಿಟ್ಟು ಅರಿಶಿನ ಹಾಕ್ಕೊಂಡು ಮಿಕ್ಸಿ ಹೊಡಿಬೇಕಂತ ಹೇಳಿ ಎಲ್ಲ ಹಾಕಿದ್ದೀನಿ ರೀ. ಒಂದಿಟ್ಟು ಉಪ್ಪು ಹಾಕ್ಬೇಕ್ರಿ. ಹಾಗೆ ಮಿಕ್ಸಿ ಹೊಡೆದ್ಮೇಲೆ ತಾಟ್ ರೆಡಿ ಮಾಡ್ಬೇಕಂತ ಹೇಳಿ ಎಲ್ಲ ತಾಟಿಗೆ ಹಚ್ಚಿಟ್ಟೇನಿ ರೀ. ಅದಾದಮೇಲೆ ಬರ್ರಿ ತಿನ್ನೋಣ್ರಿ ಎಲ್ಲರೂ ರೊಟ್ಟಿ, ಎಣ್ಗಾಯಿ ಪಲ್ಯ. ಊಟ ಆದಮೇಲೆ ಸ್ವಲ್ಪ ಟಿ ವಿ ನೋಡ್ಬೇಕಂತ ಹೇಳಿ ಟಿ ವಿ ಹಚ್ಚೋಣ, ಸ್ವಲ್ಪ ಶಾಂತಮ್ ಪಾಪಮ್ ನೋಡೋಣ ಅಂಥೇಳಿ ಶಾಂತಮ್ ಪಾಪಮ್ ನೋಡ್ಕೊತ ಕೂತೀನಿ ರೀ. ಪುರದವ್ರು ಯಾರದಿರಿ ಕಮೆಂಟ್ ಮಾಡಿರಿ. ಇಷ್ಟಿತ್ತು ರೀ ಇವತ್ತಿನ ವೀಡಿಯೋ. ಇಷ್ಟ ಆಯ್ತು ಅನ್ಕೋತೀನಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು, ಬಾಯ್, ಟೇಕ್ ಕೇರ್.